ಭಾರತಕ್ಕೆ ಮತ್ತೊಂದು ವಿಶ್ವಕಪ್ ದಕ್ಕಿದೆ. ಅಂಡರ್ 19 ವಿಶ್ವಕಪ್ನಲ್ಲಿ ಭಾರತ ಗೆಲುವಿನ ಪತಾಕೆಯನ್ನ ಹಾರಿಸಿದೆ. ಅಂಡರ್ 19 ಕ್ರಿಕೆಟ್ ವಿಶ್ವಕಪ್ನ ಗೆದ್ದಿದೆ ಭಾರತೀಯ ತಂಡ. ಬರೋಬ್ಬರಿ 100 ರನ್ಗಳಿಂದ ಇಂಗ್ಲೆಂಡ್ ತಂಡದ ವಿರುದ್ಧ ಜಯ ಸಾಧಿಸಿದೆ. ಅಂಡರ್ 19 ಭಾರತದ ತಂಡ 411 ರನ್ಗಳ ಗುರಿಯನ್ನ ಕೊಟ್ಟಿತ್ತು. ಭಾರತ ಇಂಗ್ಲೆಂಡ್ 311 ರನ್ಗಳಿಗೆ ಆಲ್ ಔಟ್ ಆಗಿದೆ. ಆ ಮೂಲಕ 100 ರನ್ಗಳ ಭರ್ಜರಿ ವಿಜಯವನ್ನ ಸಾಧಿಸಿದೆ ಭಾರತ ಅಂಡರ್ 19 ತಂಡ. ಇದು 6ನೇ ಬಾರಿಗೆ ಭಾರತ ಅಂಡರ್ 19 ತಂಡ ವಿಶ್ವ ಚಾಂಪಿಯನ್ ಆಗ್ತಾ ಇರೋದು. ಇಂಗ್ಲೆಂಡ್ ವಿರುದ್ಧ 100 ರನ್ಗಳಿಂದ ಗೆಲುವಿನ ನಗಾರಿಯನ್ನ ಬಾರಿಸಿದೆ ಭಾರತೀಯ ಕ್ರಿಕೆಟ್ ತಂಡ. ಅಂಡರ್ 19 ಒನ್ ಡೇ ವಿಶ್ವಕಪ್ನಲ್ಲಿ ಭಾರತೀಯ ತಂಡ ಗೆಲುವಿನ ನಗಾರಿಯನ್ನ ಬಾರಿಸಿದೆ. ಬರೋಬ್ಬರಿ 100 ರನ್ಗಳಿಂದ ಗೆಲುವಿನ ಪತಾಕೆಯನ್ನ ಹಾರಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ಅನ್ನ ಕಳ್ಕೊಂಡು 411 ರನ್ಗಳ ಬೃಹತ್ ಗುರಿಯನ್ನ ಇಂಗ್ಲೆಂಡ್ ತಂಡಕ್ಕೆ ನೀಡಿತು. ಇಂಗ್ಲೆಂಡ್ ತಂಡ 40.2 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳ್ಕೊಂಡು 311 ರನ್ಗಳನ್ನ ಗಳಿಸುವುದಕ್ಕಷ್ಟೇ ಶಕ್ತವಾಯಿತು. ಆ ಮೂಲಕ ಭಾರತೀಯ ಅಂಡರ್ 19 ಕ್ರಿಕೆಟ್ ತಂಡ 6ನೇ ಬಾರಿಗೆ ವಿಶ್ವಕಪ್ಗೆ ಮುತ್ತಿಕ್ಕಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತೀಯ ತಂಡದಲ್ಲಿ ವೈಭವ್ ಸೂರ್ಯವಂಶಿ ಅವರ 175 ರನ್ಗಳ ಬೃಹತ್ ರನ್ ದೊಡ್ಡ ಮಟ್ಟದಲ್ಲಿ ಭಾರತ ತಂಡಕ್ಕೆ ಮೊತ್ತವನ್ನ ಸ್ಕೋರ್ ಮಾಡಿಕೊಡ್ತು. 80 ಬಾಲ್ಗಳಲ್ಲಿ 175 ರನ್ಗಳ ಬೃಹತ್ ಆಟವನ್ನ ಭರ್ಜರಿ ಆಟವನ್ನ ವೈಭವ್ ಸೂರ್ಯವಂಶಿ ಆಡಿದ್ರೆ ಮಾತ್ರ 51 ಬಾಲ್ಗಳಲ್ಲಿ 53 ರನ್ಗಳ ಕೊಡುಗೆಯನ್ನ ಕೊಟ್ಟರು. ತ್ರಿವೇದಿ 36 ರನ್ಗಳಲ್ಲಿ 36 ಬಾಲ್ಗಳಲ್ಲಿ 32 ರನ್ಗಳ ಕೊಡುಗೆಯನ್ನ ನೀಡಿದ್ರು. ಆ ನಂತರದಲ್ಲಿ ಬಂದಂತಹ ಮಲ್ಹೋತ್ರಾ 36 ಬಾಲ್ಗಳಲ್ಲಿ 30 ರನ್, ಎ ಕುಂಡು 31 ಬಾಲ್ಗಳಲ್ಲಿ 40 ರನ್. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಗಂಗಾಧರ್ ನೀಡ್ತಾ ಹೋಗ್ತಾರೆ. ಗಂಗಾಧರ್, 6ನೇ ಬಾರಿಗೆ ಭಾರತೀಯ ಅಂಡರ್ 19 ವರ್ಲ್ಡ್ ಕಪ್ ಅನ್ನ ಗೆದ್ದಿದೆ ಭಾರತೀಯ ಅಂಡರ್ 19 ಟೀಮ್. ಹೆಚ್ಚಿನ ಡೀಟೇಲ್ಸ್ ನ ನೀಡ್ತಾ ಹೋಗೋದಾದ್ರೆ ಗಂಗಾಧರ್. ವಿದೇನಂದ್ರೆ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಗೆ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಸಿಗ್ತಾ ಇದೆ. ನಿನ್ನೆ RCB ವುಮೆನ್ಸ್ ಅವರು ವುಮೆನ್ಸ್ ಪ್ರೀಮಿಯರ್ ಲೀಗ್ ಗೆದ್ರು. ಈಗ ಅಂಡರ್ 19 ಟೀಮ್ ಅಂಡರ್ 19 ವರ್ಲ್ಡ್ ಕಪ್ ನ ಗೆದ್ದು ಕ್ರಿಕೆಟ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ಒಂದು ಮ್ಯಾಚ್ ಅಲ್ಲಿ ಒಂದು ಕಂಪ್ಲೀಟ್ಲಿ ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ಬೇಕು. ಅದು ವೈಭವ್ ಸೂರ್ಯವಂಶಿ. ಸೊ ವೈಭವ್ ಸೂರ್ಯವಂಶಿ ಅವರ ಒಂದು ಬ್ಯಾಟಿಂಗ್ ಇವತ್ತು ನೋಡೋದಕ್ಕೆ ತುಂಬಾನೇ ಅದ್ಭುತವಾಗಿತ್ತು ಅಂತ ಹೇಳ್ತೀನಿ. ಯಾಕಂದ್ರೆ ಆರಂಭದಲ್ಲೇ ಒಂದು ವಿಕೆಟ್ ಕಳ್ಕೊಂಡಾಗ ಟೀಮ್ ಇಂಡಿಯಾ ಸಹಜವಾಗಿ ಒಂದು ಪ್ರೆಷರ್ಗೆ ಒಳಗಾಗಿತ್ತು. ಬಟ್ ಇಲ್ಲಿ ವೈಭವ್ ಸೂರ್ಯವಂಶಿ ಯಾವುದೇ ರೀತಿಯಾದ ಒಂದು ಪ್ರೆಷರ್ ಇಲ್ಲದೆ ಒಂದು ಬ್ಯಾಟಿಂಗ್ ಮಾಡಿದ್ದಾರೆ. ಅವರ ಒಂದು ಬ್ಯಾಟಿಂಗ್ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ ಯಾವುದೇ ರೀತಿಯಾದ ಒಂದು ಫ್ಯಾನ್ಸಿ ಶಾಟ್ಸ್ ಇಲ್ಲ, ಅಂದ್ರೆ ಕ್ಲಿಯರ್ ಆಗಿ ಎಲ್ಲ ಒಂದು ಬಾಲ್ಗಳನ್ನ ಅಂದ್ರೆ ಬೌಂಡ್ರಿ ಗೆರೆ ದಾಟಿಸಿದ್ದಾರೆ. ಸೊ ಅವರು 80 ಎಸೆತಗಳಲ್ಲಿ 175 ರನ್ಗಳನ್ನ ಸಿಡಿಸಿದ್ದಾರೆ. ಅಂದ್ರೆ ಅವರ ಒಂದು ಸ್ಟ್ರೈಕ್ ರೇಟ್ ನೋಡಿದ್ರೆ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಬಗ್ಗೆ ಹೇಳ್ಬೇಕಾಗಿಲ್ಲ, ಆ ಲೆವೆಲ್ ಅವರ ಒಂದು ಸ್ಟ್ರೈಕ್ ರೇಟ್ ಇತ್ತು. ಯಾಕೆ 15 ಬೌಂಡ್ರಿ, 15 ಸಿಕ್ಸ್, 15 ಫೋರ್ಸ್, 15 ಸಿಕ್ಸರ್ಸ್. ಅಂದ್ರೆ ಈ ರೀತಿ ಒಂದು ಬ್ಯಾಟಿಂಗ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಇದು ಫೈನಲ್ ಮ್ಯಾಚ್ ಆಗಿರೋದ್ರಿಂದ ಸಹಜವಾಗಿ ಎಲ್ಲಾ ಪ್ಲೇಯರ್ಸ್ ಮೇಲೆ ಪ್ರೆಷರ್ ಇರುತ್ತೆ. ಬಟ್ ವೈಭವ್ ಸೂರ್ಯವಂಶಿ ಯಾವುದೇ ರೀತಿಯಾದ ಒಂದು ಪ್ರೆಷರ್ಗೆ ಒಳಗಾಗದೆ ಒಂದು ಅದ್ಭುತ ಬ್ಯಾಟಿಂಗ್ ನಡೆಸಿದ್ದಾರೆ ಈ ಒಂದು ಟೂರ್ನಮೆಂಟ್ ಅಲ್ಲಿ. ಅಂದ್ರೆ ಅಂಡರ್ 19 ವರ್ಲ್ಡ್ ಕಪ್ ಟೂರ್ನಮೆಂಟ್ ಉದ್ದಕ್ಕೂ ಸೂರ್ಯವಂಶಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಸೊ ಫೈನಲ್ ಅಲ್ಲೂ ಕೂಡ ಸೂರ್ಯವಂಶಿ ಎಂತ ಒಂದು ಕ್ಲಾಸ್ ಬ್ಯಾಟ್ಸ್ಮನ್ ಅನ್ನೋದನ್ನ ತೋರಿಸಿದ್ದಾರೆ. ಇಲ್ಲಿ ಸೂರ್ಯವಂಶಿ ನಾವು ಬ್ಯಾಟಿಂಗ್ ಬಗ್ಗೆ ನಾವು ಸಾಕಷ್ಟು ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಅವರ ಒಂದು ಬ್ಯಾಟಿಂಗ್ ನಲ್ಲಿ ಸಾಕಷ್ಟು ಒಂದು ಹೈಲೈಟ್ಸ್ ಇತ್ತು. ಒಂದು ಅವರ ಒಂದು ಬ್ಯಾಟಿಂಗ್ ಟೆಕ್ನಿಕ್ ಚೆನ್ನಾಗಿತ್ತು, ಅವರ ಬ್ಯಾಟಿಂಗ್ ಕಂಟ್ರೋಲ್ ಕೂಡ ತುಂಬಾ ಚೆನ್ನಾಗಿತ್ತು, ಫಿಯರ್ಲೆಸ್ ಆಗಿತ್ತು, ಅಗ್ರೆಸಿವ್ ಆಗಿ ಆಡಿದ್ದಾರೆ. ಜೊತೆಗೆ ಅವರು ಒಂದು ಏನು ಒಂದು ಈ ಒಂದು ಮ್ಯಾಚ್ ಅಲ್ಲಿ ಯಾವ ರೀತಿ ಆಡಬೇಕು ಅಂತ ಅವರು ಅನ್ಕೊಂಡ್ ಬಂದಿದ್ರು ಅದೇ ರೀತಿ ಆಡಿದ್ದಾರೆ. ಜೊತೆಗೆ ಅವರ ಒಂದು ಬ್ಯಾಟಿಂಗ್ ಅಲ್ಲ ಸಿಕ್ಸರ್ ಸಿಗಿಸ್ತಾ ಇದ್ದಂತ ಒಂದು ಟೈಮಿಂಗ್ಸ್ ಇದೆಯಲ್ವಾ. ಸೊ ಇದು ನಿಜಕ್ಕೂ ಹೇಳ್ಬೇಕಂದ್ರೆ ಒಂದು ಈ ಒಂದು ಬ್ಯಾಟಿಂಗ್ ಅನ್ನು ನೋಡೋದಕ್ಕೆ ಒಂದು 2 ಕಣ್ ಸಾಲದು ಅಂತ ಹೇಳ್ಬೇಕು. ಯಾಕಂದ್ರೆ 14 ವರ್ಷದ ಒಬ್ಬ ಯುವಕ ಈ ಮಟ್ಟಕ್ಕೆ ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ ಯಾರು ನಂಬಕ್ ಸಾಧ್ಯ ಇಲ್ಲ. ಸೊ ಒನ್ ಮ್ಯಾನ್ ಶೋ ಅಲ್ಲಿ ವೈಭವ್ ಸೂರ್ಯವಂಶಿ ಒಂದು ಅದ್ಭುತ ಪ್ರದರ್ಶನ ನೀಡಿದೆ. ಜೊತೆಗೆ ವೈಭವ್ ಸೂರ್ಯವಂಶಿಗೆ ಆಯುಷ್ ಮಹಾತ್ರೆ ಕ್ಯಾಪ್ಟನ್ ಕೂಡ ಒಂದು ಒಳ್ಳೆ ಸಾಥ್ ನೀಡಿದ್ರು, ಒಂದು ಒಳ್ಳೆ ಜೊತೆಯಾಟ ಕೂಡ ಆಡಿದ್ರು. ಅಂದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಏನಂದ್ರೆ ಈ ಒಂದು ಫೈನಲ್ ಪಂದ್ಯದಲ್ಲಿ ಅಲ್ಪ ಕಾಣಿಕೆ
ಹೇಳಿಕೆ ಕೂಡ ನೀಡಿದ್ರು. ಬಟ್ ವೈಭವ್ ಸೂರ್ಯವಂಶಿ ಆಟದ ಮುಂದೆ ಇವತ್ತು ಎಲ್ಲರೂ ಔಟ್ ಪ್ಲೇಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ. ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.